ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಕ್ವಾಟ್ಲೆ ಭದ್ರ ರೂಮ್ನೆಲ್ಲ ರೆಡಿ ಮಾಡಿರ್ತಾನೆ. ಅದನ್ನು ಭದ್ರ ನೋಡಿಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾನೆ. ಕ್ವಾಟ್ಲೆ ಏನೆಲ್ಲ ಮಾಡ್ತಾ ಇದೆಯಾ, ಇವತ್ತು ನನ್ನ ರೂಮ್ ಅಲ್ಲ ಕಣ ರೆಡಿ ಮಾಡೋದು, ಹೋಗ್ಲಾ ಸುಭಾಷ ಕೋಣೆನ ರೆಡಿ ಮಾಡು ಅಂತ ಹೇಳಿದ ತಕ್ಷಣ, ಅಯ್ಯೋ ಅಣ್ತಮ್ಮ ಆಲ್ರೆಡಿ ಸುಭಾಷ್ ಅಣ್ಣನ ರೂಮು ಎಲ್ಲ ನೀಟಾಗಿ ಮಾಡಿ ಬಂದಿದ್ದೀನಿ, ಇವಾಗ ನಿನ್ನ ರೂಮ್ ಅಷ್ಟೇ ಬಾಕಿ ಇರೋದು ಅಂತ ಹೇಳಿದಾಗ, ಏನೆಲ್ಲ ಮಾಡ್ತಾ ಇದೆಯಾ, ಏನು ಮಾತಾಡ್ತಾ ಇದೆಯಾ ಅಂದಾಗ, ಹೌದು ಅಣ್ತಮ್ಮ ಹೇಗಿದ್ರು ಕೂಡ ನಿಂದು ಸುಬಾಲೆಲ್ಲ ನಡೆದಿಲ್ಲ ಅಲ್ವಾ, ಅದಕ್ಕೆ ಇವತ್ತು ನಿಮಗೂ ಕೂಡ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ, ಇವತ್ತು ಅದೇನೇ ಆಗಲಿ ನಿಮ್ಮದು ಕೂಡ ಮುಗ್ದೋಗ್ಬೇಕಂತ ಹೇಳಿದ ತಕ್ಷಣ, ಅಯ್ಯೋ ಈ ಕ್ವಾಟ್ಲೆ ಹತ್ರ ಮಾತಾಡೋದು ಒಂದೇ, ಸುಮ್ಮನಿರೋದು ಕೂಡ ಒಂದೇ, ಹೇಳಿದ್ದೀನಿ ತಾನೇ ಬಿಡಿಸಿ ಹೇಳಿದ್ದೀನಿ, ಆದರೂ ಕೂಡ ನಿನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಏನಿಲ್ಲ ನಾನು ಮಾಡೋದು ಅಂತ ಹೇಳಿದಾಗ, ನೋಡಣ್ತಮ್ಮ ನೀವಿಬ್ಬರು ಕೂಡ ಮನಸ್ಸು ಬಿಚ್ಚಿ ಮಾತಾಡಾಗಿದೆ, ಇನ್ನೇನಿದ್ರು ಕೂಡ ಜೀವನನ ಶುರು ಮಾಡಬೇಕು, ಈ ಮಲ್ಲಿಗೆ ಹೂವಿದ್ದ ಕೋಣೆನ ಯಾಕೆ ಅಲಂಕಾರ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ, ಮನಸ್ಸಲ್ಲಿರೋ ಮಾತು ಆಚೆ ಬರಲಿ ಅಂತ ಮಾಡಿರ್ತಾರೆ, ಇವಾಗ ಆಲ್ರೆಡಿ ನೀನು ಮತ್ತು ಅತ್ಕೆಮ್ಮ ಇಬ್ಬರು ಕೂಡ ಮನಸ್ಸು ಬಿಚ್ಚಿ ಮಾತಾಡಿದ್ದೀರಾ, ಇನ್ನೇನಿದ್ರು ಕೂಡ ಮುಂದಕ್ಕೆ ಹೋಗೋದೇ ಅಂತ ಹೇಳ್ಬಿಟ್ಟು ಫುಲ್ ನಗ್ತಾ ಇರಬೇಕಾದ್ರೆ, ಅಯ್ಯೋ ದೇವ್ರೆ ಈ ಕ್ವಾಟ್ಲೆದೇನಪ್ಪ ಇಂಥ ಪರಿಸ್ಥಿತಿ ಅಂತ ಹೇಳಿದಾಗ, ಈ ಕಡೆ ಕ್ವಾಟ್ಲೆ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು, ಅಣ್ತಮ್ಮ ಒಂದು ನಿಮಿಷ ಕೈ ಕೊಡು ಅಂತ ಹೇಳ್ಬಿಟ್ಟು ಕೈಗೆ ಸರಿಯಾಗಿ ಮಲ್ಗೆ ಹೂನ ಸುತ್ತಬಿಡ್ತಾನೆ. ಕ್ವಾಟ್ಲೆ ಇದೇನಿಲ್ಲ ಅಂದಿದ ತಕ್ಷಣ, ನೋಡು ಅಣ್ತಮ್ಮ ಕ್ವಾಟ್ಲೆ ಅಂದರೆ ಮಾತು ಅಂದರೆ ಕ್ವಾಟ್ಲೆ, ಬೆಳಗಿನ ತನಕನೂ ಕೂಡ ಯಾವುದೇ ಕಾರಣಕ್ಕೂ ಈ ಕೈಯಲ್ಲಿರೋ ಹೂವು ಬಿಚ್ಚೋಗ್ಬಾರ್ದು, ಆ ರೀತಿ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೊರಟ್ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ಚಂಪನ ಪ್ರಶ್ನೆ ಮಾಡ್ತಾ ಇರ್ತಾಳೆ, ಎಂಥ ಗತಿ ತಂದುಬಿಟ್ಟೆ, ಅಲ್ಲೇ ಮಾತು ಕೊಟ್ಬಿಟ್ಟು ಕುತ್ಕೆನೆ ಕೊಯ್ದುಬಿಟ್ಟೆ ಅಲ್ವಾ, ಅದ್ರ ಬದಲು ಅವತ್ತು ಸುಮ್ಮನಿದ್ದಿದ್ರೆ ನಾನೇ ವಿಷ ಕುಡಿದು ಸತ್ತೋಗ್ತಾ ಇದ್ದೆ, ಈ ಥರ ನಂಬಿಸಿ ಮೋಸ ಮಾಡಿ ಜನರ ಮುಂದೆ ಮಾನ ಮರ್ಯಾದೆ ತೆಗಿಯೋಂಥದ್ದು ಯಾಕೆ ಬೇಕಿತ್ತು ಅಂದಾಗ, ಈ ಕಡೆ ಚಂಪ ಏನೂ ಮಾತಾಡದೆ ನಿಂತಿರ್ತಾಳೆ. ಆವಾಗ ಚಿತ್ರ ಕೂಡ ಕೋಪ ಮಾಡಿಕೊಂಡು, ಅಲ್ಲ ನೀನು ವಯಸ್ಸು ನಿನ್ನ ಆಸ್ತಿ ಅಂತಸ್ತು ನೋಡ್ದೇನೆ ನಮ್ಮವ್ವ ನಿನ್ನ ಹತ್ರ ಸೆರಗೊಡ್ಡಿ ಬೇಡ್ಕೊಂಡ್ಲು, ಅದಕ್ಕಾದ್ರೂ ನೀನು ನಮ್ಮವ್ವಗೆ ಒಳ್ಳೇದೇ ಬಯಸ್ಬೋದಿತ್ತಲ್ವ, ಎಂಥ ಕೆಲಸ ಮಾಡಿಬಿಟ್ಟೆ, ನಮ್ಮವ್ವನ ಮರ್ಯಾದೆನೇ ತೆಗ್ದುಬಿಟ್ಟೆ, ಅದು ಊರ ಜನದ ಮುಂದೆನೇ ತೆಗಿಬೇಕು ಅಂತ ಡಿಸೈಡ್ ಆಗಿದ್ದೆ ಅಲ್ವಾ, ಇವಳಿಗೆ ನಮ್ಮ ಮನೆ ಆಸ್ತಿ ಅಂತಸ್ತು ವೈಭವವನ್ನು ನೋಡಿಬಿಟ್ಟು ಆಸೆ ಹುಟ್ಬಿಟ್ಟಿದೆ ಚಿತ್ರ, ಅದಕ್ಕೆ ಇಂಥ ಕೆಲಸ ಮಾಡೋಳೆ, ಚಪ್ಪಲಿ ಬಿಡೋ ಜಾಗದಲ್ಲಿ ಇವಳನ್ನ ಬಿಡಬೇಕಿತ್ತು, ಅಂಥದ್ರಲ್ಲಿ ನಾನು ಕೋಣೆವರೆಗೂ ಕೂಡ ಬಿಟ್ಕೊಂಡೆ, ಇವಳು ನೋಡಿದರೆ ನನ್ನ ಮಗನ್ನೇ ಬುಟ್ಟಿಗೆ ಹಾಕ್ಕೊಂಡು ನನ್ನ ಮಗನ ಜೀವನನೇ ಸರ್ವನಾಶ ಮಾಡಿದ್ಲು, ಇವಾಗ ಎಲ್ಲರ ಮುಂದೆನೂ ಕೂಡ ನಾನು ನನ್ನ ಮಗ ತಲೆ ತೆಗೆಸ್ಕೊಂಡು ಓಡಾಡಬೇಕು ಅಂತ ಪರಿಸ್ಥಿತಿ ತಂದಿಟ್ಟಿದ್ದಾಳೆ, ಥೂ ಅಂತ ಹೇಳಿದ ತಕ್ಷಣ, ಅಯ್ಯೋ ಅಮ್ಮವ್ರೆ ನಿಜವಾಗ್ಲೂ ಕೂಡ ಯಾವತ್ತೂ ನಾನು ಆ ರೀತಿ ಆಸೆ ಪಟ್ಟಿಲ್ಲ ಅಂತ ಹೇಳಿದಾಗ, ಸಾಕು ಬಾಯಿ ಮುಚ್ಚೆ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಅಲ್ಲ ನಿಮ್ಮಂಥ ಗತಿಗೆಟ್ಟವ್ರಿಗೆ ಇನ್ನೇನೇ ಬೇಕಾಗಿರುತ್ತೆ, ಇದೇ ತಾನೇ ಬೇಕಾಗಿರೋದು, ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಾಳೆ. ಚಂಪಾ ನೀನು ನನಗೆ ಮೋಸ ಮಾಡಿ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ, ಯಾವುದೇ ಕಾರಣಕ್ಕೂ ನೀನು ಅಂದ್ಕೊಂಡಿರೋ ಹಾಗೆ ಜೀವನ ಮಾಡೋದಕ್ಕೆ ಈಶ್ವರಿ ಬಿಡೋದಿಲ್ಲ, ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಕೂಡ ಅದೇಗೆ ನೀನು ನೆಮ್ಮದಿಯಾಗಿರ್ತೀಯ ನಾನು ಕೂಡ ನೋಡ್ತೀನಿ ಕಣೆ ಅಂದಿದ ತಕ್ಷಣ, ಅದೇ ಟೈಮ್ಗೆ ಈ ಕಡೆ ವಿನಂತಿ ಮತ್ತು ಅವರವ್ವ ಇಬ್ಬರು ಕೂಡ ಡೋರ್ನ ಓಪನ್ ಮಾಡ್ತಾರೆ. ಮಾಡಿದ ತಕ್ಷಣ, ಅಯ್ಯೋ ಚಂಪಾ ಯಾಕವ್ವ ಇಷ್ಟೊಂದು ಭಯ ಪಟ್ಟಿದೀಯಾ ಅಂತ ಕೇಳ್ತಾರೆ. ಅಯ್ಯೋ ನಮ್ಮ ಅತ್ತಿಗೆ ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಭಯ ಆಗ್ತಾ ಇದ್ದೇನಾ, ನೀನು ಆ ರೀತಿ ಏನು ಅನ್ಕೋಬೇಡ ಕಣವ, ನಮ್ಮ ಅತ್ತಿಗೆ ಒಂಥರ ಹಲಸಿನ ಹಣ್ಣು ಇದ್ದಾಗೆ, ಹೊರಗಡೆ ಮಾತ್ರ ಮುಳ್ಳು ಒಳಗಡೆ ಎಲ್ಲ ತುಂಬ ಚೆನ್ನಾಗಿರೋ ಹಣ್ಣು ಕಣವ, ಅವರು ಕೋಪದಲ್ಲಿ ಆ ರೀತಿ ಮಾತಾಡ್ಬೋದು, ಆದರೆ ಅವರು ಮುಂದೆ ಏನೇನು ಮಾಡ್ತಾರೆ, ನಿನಗೆ ಎಷ್ಟೆಲ್ಲ ಒಳ್ಳೇದು ಬಯಸ್ತಾರೆ ಅಂತ ನಿನಗೆ ಅರ್ಥ ಆಗುತ್ತೆ ಕಣವ ಚಂಪಾ, ನೀನು ನಮ್ಮ ಅತ್ತಿಗೆನ ನೋಡಿ ಭಯ ಪಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾಳೆ. ಅಯ್ಯೋ ಅದಕ್ಕೆ ಅವಳು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ಲು ಅಲ್ವಾ, ಅದಕ್ಕೆ ನಾನು ಒಂದು 4 ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ಅಂದಾಗ, ಅಯ್ಯೋ ಅವ ಬಿಟ್ಟಾಕು, ಹೋಗ್ತಾ ಎಲ್ಲದೂ ಕೂಡ ಚಂಪಗೆ ಅರ್ಥ ಆಗುತ್ತೆ, ನಮ್ಮ ಅತ್ತೆಮ್ಮ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಂದಾಗ, ಹೌದು ಕಣವ ಚಂಪಾ ನಮ್ಮ ಅತ್ತಿಗೆನ ತಿಳ್ಕೊಬೇಕು ಅಂದರೆ ತುಂಬ ಹತ್ರ ಇರೋರು ಮಾತ್ರ ತಿಳ್ಕೊಳ್ಳೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಅವರು ಹಾಗೆ ಹೀಗೆ ಅಂತ ಅಂದ್ಕೊಂಡು ಬಿಡ್ತಾರೆ ಅಂತ ಹೇಳಿದಾಗ, ಈಶ್ವರಿ ಕೋಪ ಮಾಡಿಕೊಂಡು ನೋಡ್ತಾಳೆ. ಅಯ್ಯೋ ಗೊತ್ತಾಯಿತು ಅದಕ್ಕೆ ಗೊತ್ತಾಯಿತು, ನಿಮಗೆ ಕೋಪ ಬಂದಿದೆ ಅಂತ ತುಂಬ ಚೆನ್ನಾಗಿ ಗೊತ್ತಾಯಿತು, ಚಂಪನ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ವಿ, ಅಲ್ಲಿ ಆಲ್ರೆಡಿ ಸುಭಾಷ ರೆಡಿಯಾಗಿ ಕಾಯ್ತಾ ಇದ್ದಾನೆ, ನೀವು ಆಶೀರ್ವಾದ ಮಾಡಿಲ್ಲ ಅಂದರೆ ಏನದಕ್ಕೆ, ನಾನೇ ಚಂಪನ ರೆಡಿ ಮಾಡಿಬಿಟ್ಟು ರೂಮಿಗೆ ಬಿಟ್ಟು ಬರ್ತೀನಿ ಅಂತ ಚಂಪನ ಕರ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ವಿದ್ಯಾ ಕೂಡ ರೂಮ್ ಒಳಗಡೆ ಬರ್ತಾಳೆ. ಬಂದಿದ ತಕ್ಷಣ ರೂಮ್ ಡೆಕೋರೇಟ್ ಮಾಡಿರೋದನ್ನ ನೋಡಿಬಿಟ್ಟು, ಅಲ್ಲ ನಮ್ಮ ಗೌಡ್ರಿಗೆ ಏನಾಗಿದೆ, ಅವ್ರ ಮನಸ್ಸಲ್ಲಿರೋ ಆಸೆ ಏನಾದರೂ ಈ ರೀತಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಅಮ್ಮಿ ಇದನ್ನೆಲ್ಲ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀಯಾ, ಇಲ್ಲ ಕಣಮ್ಮಿ ಇದನ್ನು ನಾನು ಮಾಡಿಲ್ಲ, ಆ ಕ್ವಾಟ್ಲೆ ಇದ್ದಾನೆ ಅಲ್ವಾ ಅವ್ನು ಮಾಡಿರೋದು ಅಂತ ಹೇಳ್ತಾನೆ. ಅವಾಗ ಭದ್ರ ಕೈಯಲ್ಲಿರೋ ಹೂವನ್ನ ನೋಡಿಬಿಟ್ಟು ವಿದ್ಯೆ ಶಾಕ್ ಆಗಿದ ತಕ್ಷಣ, ಅಯ್ಯೋ ಅಮ್ಮಿ ಆ ಕ್ವಾಟ್ಲೆ ನನ್ನ ಹತ್ರ ಮಾತು ತಗೊಂಡಿದ್ದೇನೆ, ಇದು ಬೆಳಗ್ಗೆ ತನಕ ಇರಬೇಕು ನಿನ್ನ ಹತ್ರ ಅಂತ, ಅಷ್ಟೇ ಕಣಮ್ಮಿ, ಅದು ಬಿಟ್ಟರೆ ಬೇರೆ ಏನಿಲ್ಲ
ಅಂತ ಹೇಳಿದಾಗ ಅದೇ ಅಂದ್ಕೊಂಡೆ, ನಮ್ಮ ಗೌಡ್ರು ಇಂಥ ಕೆಲಸ ಮಾಡೋದಿಲ್ಲ ಅಲ್ವಾ ಅಂತ ಹೇಳಿದಾಗ ಸದ್ಯ ನನ್ನ ಮೇಲೆ ನಂಬಿಕೆ ಇದೆಯಲ್ಲ ಅಷ್ಟೇ ಸಾಕು ಕಣಮ್ಮಿ ಅಂತ ಹೇಳ್ತೇನೆ. ಅವಾಗ ವಿದ್ಯೆ ಹತ್ರ ಭದ್ರ ಕೋಪ ಮಾಡಿಕೊಂಡು ಏನೇ ಹೇಳಮ್ಮಿ, ನನಗೆ ನಂಬಿಕೆ ದ್ರೋಹ ಅಂದ್ರೇ ಆಗೋದಿಲ್ಲ. ನಾನು ಸುಭಾಷ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ, ಆದರೆ ಅವನು ಇಂಥ ಕೆಲಸ ಮಾಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಪಕ್ಷ ಹೊರಗಿನವರು ನನಗೆ ಮೋಸ ಮಾಡಿದರೆ ಸಹಿಸ್ಕೊಂಡು ಬಿಡ್ತೀನಿ, ಆದರೆ ನನ್ನವರು ನಂಬಿಕೆ ಇಟ್ಟಿರೋರು ಯಾರಾದರೂ ಮೋಸ ಮಾಡಿದರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂತ ಹೇಳಿದ ತಕ್ಷಣ ವಿದ್ಯಾ ತುಂಬಾ ಭಯ ಪಡ್ತಾ ಇರ್ತಾಳೆ. ಅಮ್ಮಿ ನಿಜವಾಗ್ಲೂ ಕೂಡ ನೀನು ಇರೋದಕ್ಕೆ ಕಣಮ್ಮಿ ಇವತ್ತು ನಮ್ಮ ಅಪ್ಪ ಏನು ಮರ್ಯಾದೆ ಉಳಿದಿದ್ದು ಅಂದಾಗ, ಅಯ್ಯೋ ಆ ರೀತಿ ಎಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಇವಾಗೆಲ್ಲ ಸರಿ ಹೋಗಿದೆ ತಾನೇ, ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ ವಿದ್ಯೆ ಹೇಳ್ತಾಳೆ. ಇನ್ನು ಚಂಪಾ ಕೂಡ ರೂಮಿಗೆ ಬಂದಿದ್ದ ತಕ್ಷಣ ಸುಭಾಷ ಕೋಪ ಮಾಡಿಕೊಂಡು ಕೋಟ್ಯಾಧೀಶ್ವರ ಆಗಿ ಬಾಳ್ಬೇಕಾಗಿರೋ ನನ್ನನ್ನು ತಿರ್ಪೆ ಎತ್ತುವಾಗೆ ಮಾಡಿಬಿಟ್ಟೆ ಅಲ್ವಾ, ಇವಾಗ ನಿನಗೆ ಸಮಾಧಾನ ಆಗಿರಬೇಕು ಅಲ್ವಾ ಅಂತ ಹೇಳಿದಾಗ, ಅಲ್ಲ ನಾವಿಬ್ಬರು ಪ್ರೀತಿ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ಇದ್ವಿ ತಾನೆ, ಮತ್ತೆ ಯಾಕೆ ಕೋಪ ಮಾಡ್ಕೊಳ್ತಾ ಇದೆಯಾ ಅಂದಾಗ, ಯಾವನಿಗೆ ಮದುವೆ ಬೇಕಾಗಿತ್ತು, ಏನು ನಿನ್ನನ್ನು ಅನುಭವಿಸ್ಬೇಕಿತ್ತು, ಅದಕ್ಕೆ ನಿನಗೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ, ಪ್ರೀತಿಯನ್ನು ನಾಟಕ ಮಾಡಿದೆ, ನನ್ನ ಕೆಲಸನ ನಾನು ಮುಗಿಸ್ಕೊಂಡೆ, ನನಗೇನು ಗೊತ್ತಿತ್ತು ನೀನು ನಮ್ಮ ಮದುವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ ಚಂಪಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಲೇ ನಮ್ಮ ಮನೆ ಆಸ್ತಿ ವೈಭವ ನೋಡಿ ತಾನೇ ನನ್ನ ಮದುವೆ ಆಗಿರೋದು, ಅದು ಹೇಗೆ ನನ್ನ ಕೂಟ ಚೆನ್ನಾಗಿರ್ತಿ ಅಂತ ನಾನು ಕೂಡ ನೋಡ್ತೀನಿ ಕಣೆ, ಪ್ರತಿ ಕ್ಷಣನೂ ಕೂಡ ನರಕವಾಗಿ ಬದುಕಬೇಕು, ಹೊರಗಡೆ ಇರೋರಿಗೆ ಮಾತ್ರ ನಾವಿಬ್ಬರು ಗಂಡ ಹೆಂಡ್ತಿ, ಒಳಗಡೆ ಬಂದರೆ ನನಗೂ ನಿನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಡೆಕೋರೇಷನ್ನ ಹಾಳು ಮಾಡಿ ಸುಭಾಷ ತನ್ನ ಪಡಿ ತಾನು ಮಲ್ಕೊಂಡ್ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ವಿನಂತಿ ಜೋರಾಗಿ ನಗ್ತಾ ಇರಬೇಕಾದ್ರೆ ಅವ್ರ ಅಮ್ಮ ಏನಾಯ್ತು ವಿನಂತಿ, ಯಾಕೆ ರೀತಿ ನಗ್ತಾ ಇದೆಯಾ ಅಂದಾಗ, ಅಲ್ಲವ ನಿಜವಾಗ್ಲೂ ಕೂಡ ಶ್ರೀಮಂತ ಮನೆಗೆ ಹೆಣ್ಣು ತರ್ತಾ ಇದ್ದೀವಿ ಅಂತ ಆ ಅತ್ತೆ ಮಕ ನೋಡಬೇಕಿತ್ತು, ಇವಾಗ ಆ ಚಂಪನೆ ಗತಿಯಾದ್ಲು ಅಂತ ಗೊತ್ತಾಗಿದ್ದ ತಕ್ಷಣ ಎಷ್ಟು ನಗು ಬರ್ತಾ ಇದೆ ಗೊತ್ತಾ ಅಂದಾಗ, ಅವ ನಿನಗೆ ನಿಜವಾಗ್ಲೂ ಕೂಡ ಮದುವೆ ನಡೆಯೋದಿಲ್ಲ ಅಂತ ಹೇಗವ ಗೊತ್ತು ಅಂತ ಕೇಳ್ತಾಳೆ. ಏನೋ ಗೊತ್ತಿಲ್ಲ ಕಣೆ ನನಗನ್ನಿಸ್ತಿತ್ತು ಅದಕ್ಕೆ ಹೇಳ್ದೆ ಅಂದಾಗ, ಅವ ಈ ಮನೇಲಿ ಮುಂದೆ ಏನಾಗ್ಬೋದು ನಿನಗೇನು ಅನಿಸ್ತಾ ಇದೆ ಅಂತ ಕೇಳ್ತಾಳೆ. ಏನಿಲ್ಲ ಕಣೆ, ಆ ಮುದ್ದು ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ವಾ, ಅವಳು ಏನೋ ಒಂದು ದೊಡ್ಡ ತಪ್ಪನ್ನ ಮಾಡಿಬಿಟ್ಟು ಸರಿಯಾಗಿ ಮನೆಯವ್ರ ಮುಂದೆ ಸಿಗಾಕೊಂಡು ಗತಿ ಇಲ್ದೇ ಇರೋ ಥರ ಜೀವನ ಮಾಡ್ತಾಳೆ, ನೋಡ್ತಾ ಇರು ಅಂತ ಹೇಳಿದಾಗ, ಸಾಕು ಸುಮ್ಮನೆ ಇರವ ಆಗುವಂಥ ಕೆಲಸ ಹೇಳು, ಇಂಥದ್ದೆಲ್ಲ ನನಗೆ ಹೇಳೋಕ್ಕೆ ಬರಬೇಡ ಅಂತ ಹೇಳಿದಾಗ, ಲೇ ವಿನಂತಿ ನಾನು ಹೇಳೋದನ್ನ ನಂಬು, ನಿಜ ದಿಟ ಇದೇ ಕಣೆ ಆಗೋದು ಅಂತ ಹೇಳಿದಾಗ, ಅವ ನೀನು ಹೇಳೋವೆಲ್ಲ ಆಲ್ಮೋಸ್ಟ್ ಆಗ್ತಾ ಇದ್ದಾವೆ, ನೋಡೋಣ ಇರು ಇದೇನಾಗುತ್ತೆ ಅಂತ ಹೇಳ್ತಾಳೆ. ಅದಾದಮೇಲೆ ಈ ಕಡೆ ಬೆಳಗ್ಗೆ ಭದ್ರ ಕೂಡ ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿದ್ಯಾ ಕೂಡ ಬರ್ತಾಳೆ. ಅಮ್ಮಿ ಏನು ಗೊತ್ತಾ, ನಿನ್ನೆ ತಮ್ಮನ ಮಗ ಅಂತಲೂ ಕೂಡ ನೋಡ್ದೇನೆ ನ್ಯಾಯದ ಪರವಾಗಿ ನಿಂತಿದ್ದಾರೆ ಅಂತ ಅಪ್ಪಯ್ಯನ ಬಗ್ಗೆ ಊರಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಇವಾಗ ಪಾರ್ಟಿಯವರು ಕೂಡ ಕಾಲ್ ಮಾಡಿದ್ರು, ಅಪ್ಪಯ್ಯ ಗೆಲ್ಲೋದಕ್ಕೆ ಇದು ತುಂಬ ಮುಖ್ಯ ಕಾರಣ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಪ್ಪಯ್ಯ ಗೆದ್ರೆ ಸಾಕು ಅಂತ ಹೇಳಿದಾಗ, ಅಯ್ಯೋ ಶ್ರೀಕೃಷ್ಣ ಹೇಳಿದ್ದೇನೆ ತಾನೇ, ನಮ್ಮ ಕೆಲಸನ ನಾವು ಶ್ರದ್ಧೆಯಿಂದ ಮಾಡಬೇಕು, ಫಲ ಎಲ್ಲ ದೇವರಿಗೆ ಬಿಟ್ಟಿದ್ದು ಅಂತ, ನಮ್ಮ ಮಾವಾಗಿರೋ ಒಳ್ಳೆತನಕ್ಕೆ ಅವ್ರಿಗೆ ಒಳ್ಳೆಯದೇ ಆಗುತ್ತೆ, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ, ಏನೇ ಹೇಳಮ್ಮಿ ಇದೆಲ್ಲ ಆಗಿದ್ದು ನಿನ್ನಿದ್ದಾನೆ, ನೀನೇನಾದರೂ ಬಂದು ಚಂಪಾ ಪರಿಸ್ಥಿತಿನ ನನಗೆ ಅರ್ಥ ಮಾಡಿಸಿಲ್ಲ ಅಂದಿದ್ರೆ ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಅಪ್ಪ ಏನು ಮರ್ಯಾದೆ ಹೋಗ್ತಾ ಇತ್ತು, ಬಟ್ ನೀನು ಆ ಸಮಯ ಪ್ರಜ್ಞೆನ ಯೂಸ್ ಮಾಡಿಕೊಂಡು ಮಾಡಿದ್ದಕ್ಕೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿದಾಗ ವಿದ್ಯೆ ಕೂಡ ಖುಷಿ ಪಡ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.